ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಂವಿಧಾನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಏನು ಬಹುಸಂಖ್ಯಾತರು ಏನಿದೆ 97% ಜನರಿಗೆ ಸಂವಿಧಾನ ಅವಶ್ಯಕತೆ ಐತೆ. ನಮ್ಮ 3% ಜನರಿಗೆ ಅವಶ್ಯಕತೆ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಈ 97% ನಾನು ಒಬ್ಬ. ಈ ಸಂವಿಧಾನ ಉಳಿದ್ರೆ ಮಾತ್ರ ರಾಜಕಾರಣ ಉಳಿದೈತೆ, ಕಾಂಗ್ರೆಸ್ ಉಳಿದೈತೆ, ಇನ್ನೊಂದು ಉಳಿದೈತೆ, ಆಮೇಲೆ ನಾನು ಗ್ಯಾರಂಟಿ ಅಧ್ಯಕ್ಷ ಆಗ್ತೀನಿ, ಜನಗಳಿಗೆ ಗ್ಯಾರಂಟಿ. ಹಂಗಾಗಿ ಈ ಸಂವಿಧಾನ ರಕ್ಷಣೆ ಅಂತ ಬಂದಾಗ ನಾನು ಉಳಿದೆಲ್ಲವನ್ನ ಬದಿಗಿಟ್ಟು, ಅಂದ್ರೆ ಮೂಲತಃ ನಾನು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ, ಆಮೇಲೆ ಸುಶಿಕ್ಷಿತ ಸಮುದಾಯಗಳ ಗೌರವಾಧ್ಯಕ್ಷ ಈ ಜಿಲ್ಲೆಗೆ ತಂದಿದ್ದಾರೆ ಆಮೇಲೆ ಸರ್ಕಾರ ನಮ್ಮನ್ನ ಗ್ಯಾರಂಟಿ ಅಧ್ಯಕ್ಷ ಮಾಡಿದೆ. ಅಲ್ಲಿ ಕೂಡ ನನಗೆ ಬಹಳ ಸಂತೃಪ್ತಿ ಇದೆ ಗ್ಯಾರಂಟಿ ಅಧ್ಯಕ್ಷ. ಯಾಕಂತಂದ್ರೆ ಈ ಅಂಬೇಡ್ಕರ್ ಅವರ ಕ್ರಿಯಾಮಲ್ಲೇ ಬರ್ತದೆ. ಅಂದ್ರೆ ಪೀಠಿಕೆಯಲ್ಲಿ ಏನು ಬರುತ್ತಂದ್ರೆ ಸಮಾನತೆ. ಯಾವ ರೀತಿಯ ಸಮಾನತೆ? ಮಹಿಳೆಯರಿಗೆ ಸಮಾನತೆ, ಬಡವರಿಗೆ ಸಮಾನತೆ, ಮತ್ತೆ ಎಲ್ಲ ರೀತಿಯ ಸಮಾಜಗಳಿಗೂ ಸಮಾನತೆ ಕೊಡಬೇಕು ಅಂತಕ್ಕಂಥ ಒಂದು ಅಂಶ ಪೀಠಿಕೆಯಲ್ಲೇ ಬರ್ತದೆ. ಆರ್ಥಿಕವಾಗಿ ಒಂದು ಶಕ್ತಿ ಕೊಡಬೇಕಾಗ್ತದೆ. ಇವತ್ತು ಮಹಿಳೆಯರಿಗೆ ನಾವು ಬಸ್ನಲ್ಲಿ ಉಚಿತವಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಅವ್ರು ಏನ್ ನಾವು ಶೂದ್ರರು, ದಲಿತರು, ಅಸ್ಪೃಶ್ಯರು ಏನ್ ಕಟ್ತಾರೋ ಅವರೂ ಒಂದೇ, ಅಥವಾ ಇನ್ಯಾರಾದ್ರೂ ನಾವು ಸಮಾಜದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳಂತ ತಮ್ಮ ತಲೆಯಲ್ಲಿ ತಾವೇ ಕಲ್ಪನೆ ಮಾಡ್ಕೊಂಡಿರ್ತಾರೆ, ಅವರೂ ಒಂದೇ. ಈ ಒಂದು ಹೇಳಿಕೆ ಏನೈತಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಏನು ಮನುವಾದಿಗಳಿಗೆ ಉಳಿಸ್ತಾ ಇಲ್ಲ. ಇಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಕೇಂದ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ 100% ಏನು ಸಂವಿಧಾನ ಜಾರಿ ತಂದಾರಂತ ನಾನೇನು ಹೇಳೋದಿಲ್ಲ. ಆದ್ರೆ ಈಗಿರ್ತಕ್ಕಂಥ ಏನು ಸರ್ಕಾರ ಬಂದಿದೆ ಕೇಂದ್ರದಲ್ಲಿ, ಅದು ಸಂಪೂರ್ಣವಾಗಿ ಈ ಅಂಬೇಡ್ಕರ್ ವಾದವನ್ನ, ಅಂದ್ರೆ ಸಂವಿಧಾನವನ್ನೇ ತೆಗೆದು ಮನುವಾದವನ್ನ ಮತ್ತೆ ಜಾರಿ ತರಬೇಕು. ಅಂದ್ರೆ ನೀವು ಯಾವ್ದಾದ್ರು ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿದ್ರೆ ಅಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು. ಅಲ್ಲಿ ಕೇವಲ ಮೇಲ್ವರ್ಗದ ಏನು ಮನುವಾದದಲ್ಲಿ ಹೇಳಿದ್ರು ಅವ್ರು ಮಾತ್ರ ಒಳಗಿರ್ತಾರೆ, ಹೊರಗಡೆ ನಾವೆಲ್ಲರೂ ಕೂಡ ಹೊರಗಿಡಬೇಕು. ಅವರು ಹೇಳ್ತಾರೆ ಒಂದು ದೇಶ, ಒಂದು ಚುನಾವಣೆ, ಒಂದು ಮತ. ಹೌದು, ಒಂದು ದೇಶ ಅಂದ್ರೆ ಒಂದು ಧರ್ಮ ಆದ್ಮೇಲೆ ಎಲ್ಲರೂ ಯಾಕೆ ನೀವು ದೇವಸ್ಥಾನದ ಒಳಗೆ ಕರ್ಕೊಳ್ತಾ ಇಲ್ಲ? ಎಲ್ಲರೂ ಯಾಕೆ ನೀವು ಪೂಜಾರಿಗಳು ಮಾಡ್ತಾ ಇಲ್ಲ? ಎಲ್ಲರಿಗೂ ಯಾಕೆ ಒಂದೇ ಸ್ಪೆಷಲ್ ಆಗ್ಲಿ, ಎಲ್ಲರಿಗೆ ಒಂದೇ ದೇವಸ್ಥಾನ ಆಗ್ಲಿ, ಅದ್ರಾಗ ಮಾತ್ರ ಒಂದು. ಮತ್ತೆ ಹೇಳ್ತಾರೆ ಸ್ಲೋಗನ್ಯಾಗ, ಒಂದು ಹಿಂದೂ ನಾವೆಲ್ಲ ಒಂದು ಅಂತ. ಆಯ್ತು, ಫಸ್ಟ್ ನೀವು ಹಿಂದೂಗಳನ್ನ ಒಂದು ಮಾಡಿದ್ರೆ ನೀವು ತುಳಿತಿರೋದು ಯಾರನ್ನ? ಹಿಂದೂಗಳ ದಲಿತರನ್ನ, ಹಿಂದೂಗಳಲ್ಲಿರ್ತಕ್ಕಂಥ ಶೂದ್ರರನ್ನ, ಇವ್ರನ್ನೆಲ್ಲ ತುಳಿದು ಅದಾದ್ಮೇಲೆ ಮತ್ತೆ ನಮ್ಮ ಸೋದರರಾಗಿರ್ತಕ್ಕಂಥ ಏನು ಅಲ್ಪಸಂಖ್ಯಾತ ಬಾಂಧವರು, ಮುಸ್ಲಿಂ ಸಮುದಾಯದ ಬಾಂಧವರನ್ನ ಅವ್ರನ್ನ ತುಳಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ತುಳಿಯಕ್ಕೆ ನಮ್ಮನ್ನು ಬೆಳೆಸ್ಕೊಂತಾರೆ, ನಮ್ಮನ್ನು ತುಳಿಯಕ್ಕೆ ಅವ್ರನ್ನ ಬೆಳೆಸ್ಕೊಂತಾರೆ. ಈ ರೀತಿಯಾಗಿ ಅಸಮಾನತೆಯನ್ನು ಸೃಷ್ಟಿ ಮಾಡಿ ಕೊನೆಗೆ ನಾವು ಮತ್ತೆ ಮನುವಾದವನ್ನು ಒಪ್ಕೊಳ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಮತ್ತು ಈಗ ಪ್ರಜಾಪ್ರಭುತ್ವದ ಪರವಾಗಿ, ಸಂವಿಧಾನದ ಪರವಾಗಿ ಗಟ್ಟಿಯಾಗಿ ಇರತಕ್ಕಂಥ ದಿನಗಳು ಈಗ ಪ್ರಾರಂಭ ಆಗಿದ್ದಾವೆ. ಅಂದ್ರೆ ಎಲ್ಲ ಸಂಘಟನೆಗಳು ಕೂಡ, ಅದು ಎಲ್ಲ ಮುಂದುವರೆದ ಜಾತಿಗಳಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅನ್ನ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ, ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಈ ಸಂವಿಧಾನನೇ ಕಾರಣ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ಎಲ್ಲವಕ್ಕೂ ಕೂಡ ಕಾರಣ. ಇವತ್ತು ನಾವು ಇಲ್ಲಿ ಕುಂತು ಮಾತಾಡ್ತಾ ಇದೀವಿ ಅಂದ್ರೆ ಸಂವಿಧಾನನೇ ಕಾರಣ. ಈ ಸಂವಿಧಾನ ಇಲ್ಲ ಅಂದ್ರೆ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ, ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಮೇಲೆ ಬಂದು ದೌರ್ಜನ್ಯ ಮಾಡ್ಬೋದು. ಯಾರು ಹೇಳಿದ್ರೆ ಇಲ್ಲಿ ಮಾತಾಡಂತ, ನಮ್ಮ ವಿರುದ್ಧ ಮಾತಾಡ್ತಾರ, ಮನುವಾದದ ವಿರುದ್ಧ ಮಾತಾಡ್ತಾರ ಅಂತೇಳಿ ಯಾರು ಹಣಬಲ, ಜನಬಲ, ಕೋಳ್ಬಲ ಇರ್ತಕ್ಕಂಥವ್ರು ಇಲ್ಲಿ ಮಾತಾಡಕ್ ಕೂಡ ನಮ್ಮನ್ನು ಬಿಡ್ಲಿಕ್ಕಿಲ್ಲ. ಆದ್ರೆ ಇವತ್ತು ಸಂವಿಧಾನದ ರಕ್ಷಣೆ ಇರೋದ್ರಿಂದ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಜನಪರವಾಗಿರ್ತಕ್ಕಂಥ, ನಾನು ಏನ್ ಹೇಳಿದೆಲ್ಲ, ನಾನು ಗ್ಯಾರಂಟಿ ಅಧ್ಯಕ್ಷನಾಗಿದ್ರು ಕೂಡ ಅವೆಲ್ಲವೂ ಕೂಡ ಜನಪರವಾಗಿರ್ತಕ್ಕಂಥ ಮತ್ತು ಅಂಬೇಡ್ಕರ್ ಅವರ ಆಶಯಗಳ ಪರವಾಗಿರ್ತಕ್ಕಂಥದ್ದು. ಮಹಿಳೆಯರಿಗೆ ಸಮಾನತೆ ಬರ್ಬೇಕಂದ್ರೆ ಮೊದಲು ಬಸ್ನಲ್ಲಿ ಒಂದು ಮಹಿಳೆಯರು ಬಂದ್ರೆ ಮುದುಕಿ ಕುಂದಿರ್ತಿದ್ರು, ಎಲ್ಲಿ ಕುಂದಿರ್ಬೇಕು ನಾವು ಬಸ್ನಾಗ ಅಂತ. ಇವತ್ತು ಬಸ್ನಲ್ಲಿ ಅವರೇ 50% ಇರ್ತಾರೆ, ಗಂಡು ಮಕ್ಕಳಿಗೆ ಸಮಾನವಾಗಿ ಪ್ರಯಾಣ ಮಾಡ್ತಾರೆ. ಈ ಸಂವಿಧಾನ ಸಂರಕ್ಷಣೆ ಸಮಾವೇಶ ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶಕ್ಕೆ ಕೇವಲ ಒಂದು ಜನಾಂಗ, ಒಂದು ಜಾತಿ, ಒಂದು ಧರ್ಮ ಈ ರೀತಿ ಇಲ್ಲ. ಭಾರತ ದೇಶದ ಎಲ್ಲ ಧರ್ಮೀಯರು ಮತ್ತು ಲಿಂಗಾತೀತವಾಗಿ, ಜನಾತೀತವಾಗಿ, ಧರ್ಮಾತೀತವಾಗಿ
ಸೇರಲಿಕ್ಕೆ ಈ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದೇವೆ. ಪೂರ್ವಭಾವಿಯಾಗಿ ಇವತ್ತಿನ ದಿವಸ ಈ ಸಭೆಯನ್ನ ಏರ್ಪಡಿಸಿದ್ದೀವಿ. ಮಾನ್ಯರೇ, ಸಂವಿಧಾನ ಬರಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಯಾತಕ್ಕಾಗಿ ಕಷ್ಟಪಟ್ಟರು? ಈ ದೇಶದ ಎಲ್ಲ ಜನಾಂಗ, ಎಲ್ಲ ಧರ್ಮೀಯರು ಸಮತೆಯಿಂದ, ಸಮಾನತೆಯಿಂದ ಬದುಕಬೇಕು, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಸಾಕಷ್ಟು ಶ್ರಮಪಟ್ಟು, ಎಷ್ಟೇ ಅವಮಾನ ಆದರೂ ಕೂಡ ಅವರು ತಮ್ಮ ಜೀವನದಲ್ಲಿ ಏನು ಕಷ್ಟಪಡಬೇಕು ವಿದ್ಯೆ ಕಲಿಯೋದಕ್ಕಾಗಿ ಅಷ್ಟೆಲ್ಲ ಶ್ರಮಪಟ್ಟು ಕೂಡ ದಿನಕ್ಕೆ 18 ತಾಸು ಅಭ್ಯಾಸ ಮಾಡಿ 52,000 ಪುಸ್ತಕಗಳನ್ನು ಓದಿದಂತಹ ಮಹಾನ್ ವ್ಯಕ್ತಿ ಯಾರಾದ್ರು ಇದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿಯೇ ಮೊದಲಿಗರಾಗಿ ನಮಗೆ ಕಾಣುತ್ತಾರೆ. ಅಂತಹ ಸಂವಿಧಾನವನ್ನ ಯಾವುದೋ ಒಂದು ಸ್ವ ಹಿತಾಸಕ್ತಿಗಾಗಿ, ಸ್ವಾರ್ಥದ ಆಸೆಗಾಗಿ ಮತ್ತು ನಮ್ಮ ಪಕ್ಷದ ಒಂದು ಬೆಳವಣಿಗೆಗಾಗಿ ನಮ್ಮನ್ನೆಲ್ಲರನ್ನು ಕೂಡ ದಿಕ್ಕು ತಪ್ಪಿಸುವಂತಹ ಕೆಲಸ ಒಳಗೆ ಆಂತರ್ಯವಾಗಿ ನಡೀತಾ ಇದೆ. ಇವತ್ತು ಸಂವಿಧಾನ ಬದಲಾವಣೆ ಆದ್ರೆ ನೀವು ಇರಲ್ಲ, ನಾವು ಇರಲ್ಲ, ನಮ್ಮ ಮಕ್ಕಳ ಭವಿಷ್ಯ ಕೂಡ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತ ಸತ್ಯಾಂಶವನ್ನು ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಆ ಸಂವಿಧಾನ ಇರೋದ್ರಿಂದಲೇ ನಮ್ಗೆಲ್ಲರಿಗೂ ಕೂಡ ಬದುಕಲಿಕ್ಕೆ, ಬಾಳ್ಲಿಕ್ಕೆ ಮತ್ತು ವ್ಯಕ್ತಿಯೇ ಸ್ವತಂತ್ರವಾಗಿ ನಡೆದಾಡಲಿಕ್ಕೆ, ವಾಕ್ ಸ್ವತಂತ್ರ ಇರೋದಕ್ಕೆ, ಎಲ್ಲಾ ರೀತಿಯ ಸ್ವಾತಂತ್ರ್ಯಗಳನ್ನ ಕರುಣಿಸಿಕೊಟ್ಟಂತಹ ಬಾಬಾ ಸಾಹೇಬರಿಗೆ ನಾವು ಎಷ್ಟು ಕೋಟಿ ನಮನಗಳನ್ನು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಅಂತ ಮಹಾತ್ಮನ ಒಂದು ಚರಿತ್ರೆಯನ್ನ ಬದಲಾವಣೆ ಮಾಡೋದು ಆಗ್ಲಿ, ಅವರ ಜೀವನ ಚರಿತ್ರೆಯನ್ನ ಬದಲಾವಣೆ ಮಾಡೋದಾಗ್ಲಿ, ಅವರ ಮೂರ್ತಿಗೆ ಕಪ್ಪು ಮಸಿ ಬೆಳೆಯೋದಾಗ್ಲಿ, ಈ ರೀತಿಯ ಅವಮಾನಗಳು ಮಾಡಿದಷ್ಟು ಕೂಡ ಅವ್ರು ಇನ್ನೂ ಪ್ರಪಂಚದಲ್ಲಿ ಇನ್ನೂ ಬೆಳಗ್ತಾನೆ ಇದ್ದಾರೆ. ಮೊನ್ನೆ ಕನ್ನಡ ನಾವು ಎಲ್ಲರೂ ಗೊತ್ತಿದ್ದಂತಾಗೆ ಕೆನಡಾ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 14ನೇ ದಿನಾಚರಣೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನಾಗಿ ಇಟ್ಕೊಂಡಿದ್ದಾರೆ. ಬೇರೆ ದೇಶದವರು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಗೌರವಿಸ್ತಿರ್ಬೇಕಾದ್ರೆ ಇದೇ ದೇಶದಲ್ಲಿ ಹುಟ್ಟಿದಂತ ಆ ಮಹಾನ್ ವ್ಯಕ್ತಿಯನ್ನ ನಾವೆಷ್ಟು ಮಟ್ಟಿಗೆ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದೀವಿ, ಅವ್ರ ಸಿದ್ಧಾಂತಗಳನ್ನ ನಾವೆಷ್ಟು ಮಟ್ಟಿಗೆ ಪರಿಪಾಲನೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಮಾಡಿಕೊಂಡಾಗ ಈ ದೇಶದಲ್ಲಿ ಹುಟ್ಟಿದಂತ ಬುದ್ಧನನ್ನೇ ನಾವು ಪೂರ್ಣ ಬೆಂಬಲದಿಂದ ಎಲ್ಲ ರೈತರಿಗೂ ಮತ ತಟ್ಟುವಂತೆ ಆಲ್ರೆಡಿ ನಾವು ವಾಟ್ಸಾಪ್ ಇದರಲ್ಲಿ ಕಳಿಸ್ತಾ ಇದ್ದೀವಿ. ಹಾಗಾಗಿ ಈ ಸಮಾವೇಶಕ್ಕೆ ಹೆಚ್ಚಿನ ನಮ್ಮ ರೈತ ಬಂಧುಗಳು ಬರಬೇಕಂತೇಳಿ ನಾನು ಈ ಮೂಲಕ ನಮಗೆ ಕೇಳ್ತೀನಿ. ರೈತ ಬಂಧುಗಳು ಯಾಕೆ ಬರ್ಬೇಕಂದ್ರೆ ಇವತ್ತು ಅಳಿವಿನ ಅಂಚಿನ ಈ ಸಂವಿಧಾನಕ್ಕೆ ಮತ್ತೆ ಪುಷ್ಟಿದಾಯಕವಾಗಿ ನಮ್ಮ ರೈತರು ಈ ಒಂದು ಸಂವಿಧಾನ ರಕ್ಷಣೆಗೆ ಮತ್ತೆ ಮುಂದೆ ಬರಬೇಕಂತೇಳಿ ನಾನು ಎಲ್ಲರನ್ನು ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಇವತ್ತು ಹಳ್ಳಿಯಲ್ಲಿ ನಾವು ಯಾವುದೋ ಒಂದು ಧಾರ್ಮಿಕ ಆಗಲಿ ಯಾವುದೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ರೈತರ ಒಂದು ಅವರ ಒಂದು ಆ ಧಾರ್ಮಿಕ ಪದ್ಧತಿಗಳಂತೆ ಇದು ಕೂಡ ಸಂವಿಧಾನ. ನಾನು ಕುಮಾರ ಸಮತಳ, ಎದ್ದೇಳು ಕರ್ನಾಟಕ. ಈ ದೇಶದಲ್ಲಿ ಸಂವಿಧಾನವನ್ನ ರಕ್ಷಣೆ ಮಾಡ್ತಬೇಕು, ಸಂವಿಧಾನದ ಆಶಯವನ್ನ ಈಡೇರಿಸಬೇಕನ್ನೋ ಕಾರಣಕ್ಕೋಸ್ಕರ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಸೇರಿ ಇದೇ ತಿಂಗಳು 26ನೇ ತಾರೀಕು ದಾವಣಗೆರೆಯಲ್ಲಿ 26 ತಾರೀಕು ಸಂವಿಧಾನ ಸಂರಕ್ಷಣಾ ಪಡೆಯ ಸಮಾವೇಶವನ್ನು ನಾವು ಏರ್ಪಡಿಸಿದ್ವಿ. ಈ ದೇಶದ ಸಂವಿಧಾನ ಸಮಾನತೆಯನ್ನ, ಸ್ವತಂತ್ರವನ್ನ, ಭ್ರಾತೃತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ರೆ ಈ ರೀತಿ ಸಂವಿಧಾನವನ್ನ ಇವತ್ತು ಗೋಡು ಮಾಡುವಂತ ಷಡ್ಯಂತ್ರ ಹಲವು ಪಕ್ಷಗಳಲ್ಲಿ ನಡೀತಾ ಇದೆ. ನಾವು ಅದನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ಈ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಮತ್ತು ಸಂವಿಧಾನದ ಆಶಯಗಳನ್ನು ಈಡೇರಿಸಲಿಕ್ಕೆ ಹೋರಾಡ್ತೀವಿ ಅಂತೇಳಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರ್ಕೊಂಡು ಸಂವಿಧಾನ ಸಂರಕ್ಷಣಾ ಪಡೆಯನ್ನ ಕಟ್ಟಿ ಇದೇ ತಿಂಗಳು 26ನೇ ತಾರೀಕು 10,000 ಜನ ಸಂರಕ್ಷಣಾ ಪಡೆಯೊಂದಿಗೆ ದೇಶಾದ್ಯಂತ ಕಟ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಿದ್ವಿ. ಈ ಕಾರಣಕ್ಕೋಸ್ಕರ ರಾಜ್ಯದಂತ ಎಲ್ಲ ಸಂವಿಧಾನ ಪರ ಇರುವಂತವರು, ಸಂವಿಧಾನ ಪ್ರೇಮಿಗಳು, ದೇಶವನ್ನ ರಕ್ಷಣೆ ಮಾಡುವಂತವರು, ದೇಶ ಪ್ರೇಮಿಗಳು ಎಲ್ಲರೂ ಆ ಸಮಾವೇಶಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.